ದಿವ್ಯಾ ಬುದ್ಧಿವಂತ ಹಾಗೂ ಸ್ವಾಭಿಮಾನಿ ಯುವತಿಯಾಗಿದ್ದಳು. ಅವಳ ತಂದೆ ತಾಯಿ ಅವಳಿಗೆ ಧೈರ್ಯ ಮತ್ತು ಆತ್ಮಗೌರವದಿಂದ ಬಾಳಲು ಹೇಳಿಕೊಟ್ಟಿದ್ದರು. ಯಾವುದೇ ಪರಿಸ್ಥಿತಿಯಲ್ಲಿ ಧೃತಿಗೆಡದೆ ಮುನ್ನಡೆದು ಸ್ವಾವಲಂಬಿಯಾಗಿ ಬದುಕಲು ಕಲಿಸಿದ್ದರು. ಅವರ ಊರಿನಲ್ಲಿ ಆಗುವ ಜುಲೈ ತಿಂಗಳ ಜಾತ್ರೆಗಾಗಿ ಅವಳಿಗೆ ಊರಿನವರು ಅವಳು ಮಾಡುವ ಚಿನ್ನದ ಆಭರಣಗಳನ್ನು ಅಂಗಡಿಯಲ್ಲಿ ಪ್ರದರ್ಶಿಸಲು ಹೇಳಿದರು. ಅವಳು ಚಿನ್ನದ ಆಭರಣಗಳನ್ನು ಮಾಡುವಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಳು. ಜಾತ್ರೆಯ ದಿನ ದೂರದ ಊರಿಂದ ವೀರೇಶ್ ಎಂಬ ವ್ಯಾಪಾರಿಯು ಅವಳ ನೈಪುಣ್ಯತೆಗೆ ಮೆಚ್ಚಿ ಖರೀದಿ ಮಾಡಲು ಬಯಸಿದನು. ಆದರೆ ಆಭರಣಗಳಿಗೆ ತಕ್ಕಂತೆ ಹಣ ಕೊಡಲು ತಯಾರಿರಲಿಲ್ಲ. ಬದಲಾಗಿ ಕಮ್ಮಿ ಬೆಲೆಗೆ ಕೊಟ್ಟರೆ ಎಲ್ಲವನ್ನೂ ಖರೀದಿಸುತ್ತೇನೆಂದನು. ದಿವ್ಯಾ ಬೇಸರಿಸದೆ ದೀರ್ಘವಾಗಿ ಉಸಿರೆಳೆದುಕೊಂಡು ಸಮಾಧಾನದಿಂದ ಉತ್ತರಿಸಿದಳು. ನಾನು ಆಭರಣಗಳು ಬಹಳ ಸಮಯ ತೆಗೆದುಕೊಂಡು ನಾಜೂಕಾಗಿ ಅದರ ಮೇಲೆ ಕೆತ್ತನೆಗಳನ್ನು ಮಾಡುತ್ತೇನೆ. ಈ ಕೆಲಸದ ಮೇಲೆ ನನಗೆ ಬಹಳ ಪ್ರೀತಿ ಇದೆ. ನನ್ನ ಶ್ರದ್ಧೆ ಮತ್ತು ಶ್ರಮಕ್ಕೆ ತಕ್ಕಂಥ ಬೆಲೆ ಸಿಗದಿದ್ದರೆ ನಾನು ಇವುಗಳನ್ನು ಮಾರುವುದಿಲ್ಲವೆಂದಳು. ವೀರೇಶ್ ಇವಳ ಮಾತಿಗೆ ಆಶ್ಚರ್ಯ ವ್ಯಕ್ತಪಡಿಸಿ ಅಲ್ಲಿಂದ ಹೊರಟು ಹೋದನು. ಕೆಲವೇ ದಿನಗಳಲ್ಲಿ ಮತ್ತೊಬ್ಬ ವ್ಯಾಪಾರಿಯು ದಿವ್ಯಾಳ ಆಭರಣಗಳನ್ನು ಒಳ್ಳೆಯ ಬೆಲೆಗೆ ಖರೀದಿಸಿದನು. ಹಾಗೂ ಅವಳ ಆಭರಣಗಳ ವೈಶಿಷ್ಟ್ಯತೆಯು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೆಸರುವಾಸಿಯಾಯಿತು. ಹೀಗೆ ಆತುರದಲ್ಲಿ ನಮ್ಮ ಬೆಲೆಯನ್ನು ನಾವೇ ಕಡಿಮೆ ಮಾಡಿಕೊಳ್ಳದೆ ಸಹನೆಯಿಂದ ಒಳ್ಳೆಯ ಸಮಯಕ್ಕಾಗಿ ಕಾದರೆ ಖಂಡಿತ ನಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಸಲ್ಲುವುದು ಅಲ್ಲವೇ? ನೀವೇನಂತೀರಾ?